ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಾಜು ಆರ್, ಅಧ್ಯಕ್ಷರು ವಿವೇಕಾನಂದ ಯುವಕ ಸಂಘ. ತಮಗೆಲ್ಲ ಗೊತ್ತಿರೋ ಹಾಗೆ ದೇವಸ್ಥಾನಗಳು ಹಿಂದೂ ಧರ್ಮದ ಮೂಲ ಅಸ್ತಿತ್ವ. ಈ ದೇವಸ್ಥಾನವನ್ನು ಸಂರಕ್ಷಣೆ ಮಾಡುವುದು, ಅದರ ಏಳಿಗೆಗಾಗಿ ಶ್ರಮಿಸುವುದು ಪ್ರತಿಯೊಬ್ಬ ಹಿಂದುವಿನ ಆದ್ಯ ಕರ್ತವ್ಯವಾಗಿದೆ. ಹಾಗಾಗಿ 150 ವರ್ಷಗಳ ಹಿಂದೆ ಒಂದು ಪುರಾತನವಾದ ದೇವಾಲಯವನ್ನ ನಮ್ಮೆಲ್ಲ ಸದ್ಭಕ್ತ ಬಂಧುಗಳು ಸೇರಿ ಸಂರಕ್ಷಣೆ ಮಾಡಿದ್ದೇವೆ. ಸರಿಸುಮಾರು 1 ಎಕರೆ 2 ಕುಂಟೆಯ ಜಾಗದಲ್ಲಿ 30-40 ಒಂದು ದೇವಸ್ಥಾನದ ಉಲ್ಲೇಖವಿದ್ದಂತಹ ದಾಖಲೆಗಳು ಸಂಗ್ರಹವಾಗಿದೆ. ತಮಗೆಲ್ಲ ಗೊತ್ತಿರೋ ಹಾಗೆ 150 ವರ್ಷಗಳ ಹಿಂದೆ ಮಜರೆ ಮೇಲಿನ ಕಸಾಯಕನಹಳ್ಳಿ ಗ್ರಾಮ, ಉಪ್ಪಳ್ಳಿ ಗ್ರಾಮ ಸರ್ವೆ ನಂಬರ್ ಒಳಗೆ ಬರ್ತಕ್ಕಂಥ ಗ್ರಾಮ ಇದು. ಅಲ್ಲಿ ಸಾಕಷ್ಟು ಜನಗಳು ವಾಸವಾಗಿದ್ರು. ಜೊತೆಗೆ ದೇವಸ್ಥಾನವೂ ಇತ್ತು. ಅಲ್ಲಿ ಪ್ಲೇಗ್ನಂತಹ ಮಹಾಮಾರಿ ಕಾಯಿಲೆ ಬಂತು. ಆ ಒಂದು ಕಾಯಿಲೆಗೆ ಕಂಗೆಟ್ಟು ಜನ ಆ ಗ್ರಾಮವನ್ನು ತೊರೆದಂತಹ ದಿನಗಳಲ್ಲಿ ಅಲ್ಲಿ ನಡೀತಕ್ಕಂತಹ ದೈನಂದಿನ ಧಾರ್ಮಿಕ ಚಟುವಟಿಕೆಗಳು ನಿಂತೋದವು. ಪೂಜೆ ಪುರಸ್ಕಾರ, ವಿಧಿ ವಿಧಾನ, ಹಬ್ಬಗಳು ಎಲ್ಲವೂ ನಿಂತೋದವು. ಮಳೆ ಗಾಳಿಗೆ ತುತ್ತಾಗಿ ದೇವಸ್ಥಾನ ನಾಶವಾಯಿತು. ಈಗ ತನ್ನ ಅಸ್ತಿತ್ವವನ್ನು ಕಳೆದುಕೊಂಡಿದೆ. ದಾಖಲೆಗಳಲ್ಲಿ 30-40 ಉಲ್ಲೇಖ ಇದೆ, ಶ್ರೀ ಹನುಮಂತ ದೇವರು ಅಂತೇಳಿ. ಹಾಗಾಗಿ ಈ ಒಂದು ದೇವಸ್ಥಾನವನ್ನ ಪುನರ್ ನಿರ್ಮಾಣ ಮಾಡಬೇಕಂತೇಳಿ ನಮ್ಮೆಲ್ಲ ಸದ್ಭಕ್ತ ಬಂಧುಗಳು ನಾವು ಸಂಕಲ್ಪ ತೊಟ್ಟಿದ್ದೇವೆ. ಮುಂದಿನ ದಿನಗಳಲ್ಲಿ ಅಲ್ಲಿ ಭವ್ಯವಾದ ಹನುಮಂತನ ಒಂದು ಗುಡಿ ನಿರ್ಮಾಣ ಆಗಬೇಕು. ಅದು ಜೀರ್ಣೋದ್ಧಾರವಾಗಬೇಕಾಗಿದೆ. ಹಾಗಾಗಿ ತಾವೆಲ್ಲರೂ ತನು ಮನ ಧನದೊಂದಿಗೆ ಸಹಕಾರ ಕೊಡಬೇಕಾಗಿ ಈ ವಾಹಿನಿಯ ಮುಖಾಂತರ ವಿನಂತಿ ಮಾಡಿಕೊಳ್ಳುತ್ತೇನೆ. ತಮಗೆಲ್ಲ ಗೊತ್ತಿರೋ ಹಾಗೆ ರಾಮ ಮಂದಿರದ ಲೋಕಾರ್ಪಣೆಯ ಸಂದರ್ಭದಿಂದ ನಿರಂತರವಾಗಿ ಅಲ್ಲಿ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದಿದ್ದೇವೆ. ರಾಮ ಮಂದಿರ ಲೋಕಾರ್ಪಣೆಯ ದಿನ ಅಲ್ಲಿ ಗಣಹೋಮದ ಮುಖಾಂತರ ಈ ಒಂದು ಹನುಮಂತನ ಗುಡಿ ಜೀರ್ಣೋದ್ಧಾರಕ್ಕೆ ವಿದ್ಯುಕ್ತವಾಗಿ ಒಂದು ಚಾಲನೆಯನ್ನು ನೀಡಿದ್ದೇವೆ. ಅವತ್ತು ಹೋಮ ಹವನ ಸಂಕಲ್ಪ, ನಂತರ ದಿನಗಳಲ್ಲಿ ವಿಜಯದಶಮಿ, ಆಯುಧ ಪೂಜೆ, ಸಾರ್ವಜನಿಕ ಗಣೇಶೋತ್ಸವಗಳು, ಮೊನ್ನೆಯವರೆಗೆ ನಡೆದಂತಹ ಸಾಮೂಹಿಕ ಶಿವಪೂಜಾ ಕಾರ್ಯಕ್ರಮ. ಹಾಗಾಗಿ ಸಮಾಜವನ್ನ ಒಗ್ಗಟ್ಟಿನಿಂದ ಕೊಂಡೊಯ್ದು ಈ ಒಂದು ಹನುಮಂತನ ಗುಡಿಯನ್ನ ಪುನರ್ ನಿರ್ಮಾಣ ಮಾಡಬೇಕಂತೇಳಿ ನಾವೆಲ್ಲ ಪಣ ತೊಟ್ಟು ನಿಂತಿದ್ದೇವೆ. ಹಾಗಾಗಿ ನೀವೆಲ್ಲರೂ ಹೆಚ್ಚಿನ ಸಹಕಾರದೊಂದಿಗೆ ಈ ಒಂದು ಬೃಹತ್ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳೊಂದಿಗೆ ರಾಜು ಆರ್, ಅಧ್ಯಕ್ಷರು ವಿವೇಕಾನಂದ ಯುವಕ ಸಂಘ, ಚಿಕ್ಕಮಗಳೂರು ಜಿಲ್ಲೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9945823196. ಮತ್ತೊಂದು ಸಂಖ್ಯೆ 9483398685. ಮತ್ತೊಂದು ಸಂಖ್ಯೆ 984949152726 9888005760 ತಾವು ಸಂಪರ್ಕ ಮಾಡಬಹುದು ಹೆಚ್ಚಿನ ಮಾಹಿತಿಗೋಸ್ಕರ. ಹಾಗಾಗಿ ತಮ್ಮೆಲ್ಲರ ಸಹಕಾರದೊಂದಿಗೆ ಈ ಒಂದು ಭವ್ಯವಾದ ಹನುಮಂತನ ಗುಡಿಯನ್ನ ನಿರ್ಮಾಣ ಮಾಡೋಣ ಬನ್ನಿ. ಈ ಒಂದು ಬೃಹತ್ ಕಾರ್ಯದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಿ. ಈ ವಿಡಿಯೋವನ್ನು ದಯವಿಟ್ಟು ಶೇರ್ ಮಾಡಿ.